ಕಾಪಾಡು ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ಫುಲ್ ಸ್ಪೀಡ್ ಅಲ್ಲಿ ಹೋಗಿದ್ದಾನೆ ಅಲ್ವಾ ನಮ್ಮ ಬ್ಲಾಕ್ ಆಡಮ್. ಅದೇ ತರ ಇಲ್ಲಿ ನಮ್ಮ ಟಾಮ್ ಎಸ್ಕೇಪ್ ಆಗೋಣ ಅಂತ ಹೊರಗಡೆ ಬರ್ಬೇಕಾದ್ರೆ ಗೊತ್ತಿಲ್ಲದೆ ಇಸ್ಮೈಲ್ ಹುಡುಗರ ಹತ್ರ ಸಿಗೋಕೋಬಿಡ್ತಾ ಇದ್ದಾನೆ. ಅಷ್ಟೇ ಇಸ್ಮೈಲ್ ಹುಡುಗರು ನಮ್ಮ ಟಾಮ್ ಅನ್ನ ಅವರ ಹಾರುವ ಬೈಕ್ ಅಲ್ಲಿ ಎತ್ತಾಕೊಂಡು ಹೊರಡೋಣ ಅನ್ಕೋಬೇಕಾದ್ರೆ ಆವಾಗ ಕರೆಕ್ಟ್ ಆಗಿ ನಮ್ಮ ಬ್ಲಾಕ್ ಆಡಮ್ ಗೋಡೆಗಳನ್ನ ಹೊಡ್ಕೊಂಡು ಮಾಸ್ ಆಗಿ ಒಳಗಡೆ ಬರ್ತಾನೆ. ವಿಲ್ಲನ್ ಹುಡುಗರಿಗೆ ಹೊಡೆದು ನಮ್ಮ ಟಾಮ್ ಅನ್ನ ಸೇಫ್ ಆದ ಜಾಗದಲ್ಲಿ ಬಿಟ್ಬಿಟ್ಟು ಆಮೇಲೆ ಕೇಳ್ಬೇಕಾ ಇದು ಬ್ಲಾಕ್ ಆಡಮಿನ ಡೆವಿಲ್ ಏಟು ಒಬ್ಬೊಬ್ಬರಿಗೂ ಹೊಡೆದು ಭೂತ ಬಿಡಿಸ್ತಾನೆ. ಆವಾಗ ಕೆಳಗಡೆ ಬರುವ ಇಸ್ಮೈಲ್ ಗನ್ನನ್ನ ತೋರಿಸಿ ಟಾಮ್ ಅನ್ನ ಹೆದರಿಸಿ ಹಾಗೆ ಅಲ್ಲಿಂದ ಸೈಲೆಂಟ್ ಆಗಿ ಹೊರಗಡೆ ಕರ್ಕೊಂಡು ಹೋಗ್ಬಿಡ್ತಾ ಇದ್ದಾನೆ. ಅದನ್ನು ನೋಡಿದ ನಮ್ಮ ಬ್ಲಾಕ್ ಆಡಮ್ ಅವರುಗಳನ್ನ ಅಟ್ಟಾಡಿಸ್ಕೊಂಡು ಹೋಗ್ತಾನೆ. ಅದೇ ಸಮಯದಲ್ಲಿ ಒಂದು 5-6 ಬೈಕ್ಸ್ ಹಾರುವ ಬೈಕ್ಸ್ ಅಲ್ಲಿಗೆ ಬರುತ್ತೆ. ಆದ್ರಿಂದ ನಮ್ಮ ಬ್ಲಾಕ್ ಆಡಮ್ ಒಂದೊಂದು ಬೈಕ್ ಅನ್ನು ಅಟ್ಟಾಡಿಸ್ಕೊಂಡು ಹೋಗಿ ಅದ್ರ ಹಿಂದೆ ಇರುವ ಕವರ್ ಅನ್ನು ಓಪನ್ ಮಾಡಿ ಅದರಲ್ಲಿ ಹುಡುಗ ಇದ್ದಾನ ಅಂತ ಚೆಕ್ ಮಾಡ್ತಾನೆ. ಟಾಮ್ ಅನ್ನ ಹುಡುಕ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಆಪೋಸಿಟ್ ಅಲ್ಲಿ ಜೆಟ್ ಬಂದು ನಿಂತ್ಕೊಳ್ಳುತ್ತೆ. ಅದ್ರ ಒಳಗಡೆಯಿಂದ ಬರುವ ಹಾಕ್ ಮ್ಯಾನ್ ಅವನ ಕಣ್ಣಿಂದಾನೆ ಬೈಕ್ಸ್ ಅನ್ನ ಸ್ಕ್ಯಾನ್ ಮಾಡಿ ಅದ್ರ ಒಳಗಡೆ ಟಾಮ್ ಇದ್ದಾನ ಅಂತ ಚೆಕ್ ಮಾಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ಇಲ್ಲಿ ನಮ್ಮ ಹೀರೋಯಿನ್ ಅವಳ ಅಣ್ಣ ನಮ್ಮ ಟಾಮ್ ಅವನ ಮಾವ ಗುಂಡೇಟು ಬಿದ್ದು ಸಾಯೋ ಸ್ಟೇಜ್ ಅಲ್ಲಿ ಮಲಗಿರ್ಬೇಕಾದ್ರೆ ಅಲ್ಲಿಗೆ ಬರುವ ಡಾಕ್ಟರ್ ಫೇಟ್ ಅವರ ಪವರ್ ಅನ್ನ ಯೂಸ್ ಮಾಡಿ ನಮ್ಮ ಟಾಮ್ ಅವನ ಮಾವನನ್ನ ಕಾಪಾಡ್ತಾರೆ. ಈ ಕಡೆ ನಮ್ಮ ಬ್ಲಾಕ್ ಆಡಮ್ ಮಿಕ್ಕಿರುವ ಬೈಕ್ಸ್ ಅನ್ನು ಹಾರ್ಕೊಂಡು ಹೋಗಿ ಆ ಬೈಕ್ಸ್ ಗಳನ್ನ ಹೊಡೆದು ಒಳಗಡೆ ಹುಡುಗ ಇದ್ದಾನ ಅಂತ ಚೆಕ್ ಮಾಡಿ ನೋಡಿದ್ರೆ ಯಾವುದೇ ಬೈಕ್ ಅಲ್ಲೂ ಟಾಮ್ ಅನ್ನ ಕಾಣ್ತಾ ಇಲ್ಲ. ಏನು ಅಂತ ನೋಡಿದ್ರೆ ವಿಲ್ಲನ್ ಇಸ್ಮೈಲ್ ನಮ್ಮ ಟಾಮ್ ಅನ್ನ ಒಂದು ವ್ಯಾನಿಗೆ ಹತ್ಸಿ ಅವನನ್ನ ಕಿಡ್ನಾಪ್ ಮಾಡಿ ರೋಡ್ ವೇ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನಮ್ಮ ಬ್ಲಾಕ್ ಆಡಮ್ ಹುಡಿಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಡಾಕ್ಟರ್ ಫೇಟ್ ಬಂದು ನಿಲ್ತಾ ಇದ್ದಾರೆ. ನೀವು ಹೇಗೆ ಇಲ್ಲಿ ಅಂತ ಬ್ಲಾಕ್ ಆಡಮ್ ಕೇಳ್ಬೇಕಾದ್ರೆ ನನ್ನ ಶಕ್ತಿಯಿಂದ ನನ್ನ ಬಾಡಿ ಒಂದು ಜಾಗದಲ್ಲಿ ಇದ್ರೂ ಕೂಡ ನನ್ನ ಮೈಂಡ್ ಇಂದ ಬೇರೆ ಬೇರೆ ಜಾಗಗಳಿಗೆ ನನ್ನ ಕೈಯಲ್ಲಿ ಹೋಗೋಕೆ ಆಗುತ್ತೆ. ಸರಿ ಹುಡುಗ ಸಿಕ್ಕಿದ್ನ ಅಂತ ಫೇಟ್ ಕೇಳ್ಬೇಕಾದ್ರೆ ನಾನೊಬ್ಬ ಬೈಕರನ್ನ ಹಿಡಿದು ಆ ಬೈಕ್ ಅಲ್ಲಿ ಚೆಕ್ ಮಾಡಿ ನೋಡ್ದೆ. ಆದ್ರೆ ಅದರಲ್ಲಿ ಕೂಡ ಹುಡುಗ ಇರ್ಲಿಲ್ಲ. ಇಲ್ಲಿ ಮನೆಯಲ್ಲಿ ನಮ್ಮ ಹೀರೋಯಿನ್ ತುಂಬಾ ಎಮೋಷನಲ್ ಇಂದ ಡಾಕ್ಟರ್ ಫೇಟ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಬಂದು ಇಳಿತಾನೆ ಬ್ಲಾಕ್ ಆಡಮ್. ಆವಾಗ ಅದೇ ಸಮಯದಲ್ಲಿ ಅಲ್ಲಿಗೆ ಬರುವ ಹಾಕ್ ಮ್ಯಾನ್ ಇಬ್ಬರು ಬೈಕರ್ಸ್ ಅನ್ನ ಅಲ್ಲಿಗೆ ತಗೊಂಡು ಬಂದು ಹಾಕ್ತಾನೆ. ಹುಡುಗನನ್ನ ಮಿಸ್ ಮಾಡ್ಕೊಂಡಿದ್ದ ಕೋಪದಲ್ಲಿ ಇದ್ದ ತಾಯಿ ಆ ಬೈಕರ್ಸ್ ಇಬ್ಬರನ್ನು ಚೆನ್ನಾಗಿ ಹೊಡಿತಾಳೆ. ಆಮೇಲೆ ನಮ್ಮ ಡೆತ್ ಆಡಮ್ ಬೈಕರ್ಸ್ ಹತ್ರ ನೀವಿಬ್ಬರು ಹಾರ್ತೀರಾ ಅಂತ ಕೇಳ್ಬಿಟ್ಟು ಫಟ್ ಅಂತ ಆ ಹುಡುಗರು ಇಬ್ಬರನ್ನು ಎತ್ತಾಕೊಂಡು ಮೇಲ್ಗಡೆ ಹಾರ್ಕೊಂಡು ಹೋಗ್ತಾನೆ ಆಕಾಶಕ್ಕೆ. ಟಾಪಿಗೆ ಬಂದು ನಿಲ್ಸಿ ಆ ಹುಡುಗ ಎಲ್ಲಿದ್ದಾನೆ ಅಂತ ಯಾರು ನಿಜವನ್ನ ಫಸ್ಟ್ ಹೇಳ್ತೀರೋ ಅವರು ಜೀವಂತವಾಗಿ ಇರ್ತೀರಾ ಅಂತ ಹೇಳ್ಬೇಕಾದ್ರೆ ಅದ್ರಲ್ಲಿ ಒಬ್ಬ ಹುಡುಗ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೇಕಾದ್ರೆ ಅವನನ್ನ ಕೆಳಗಡೆ ಬಿಟ್ಬಿಡ್ತಾ ಇದ್ದಾನೆ ಡೆತ್ ಆಡಮ್. ಹಾಗೆ ಕೆಳಗಡೆ ಬೀಳ್ತಾ ಇರೋವನನ್ನ ಕಾಪಾಡೋಕೆ ಹೋಗ್ತಾನೆ ಹಾಕ್ ಮ್ಯಾನ್. ಅದನ್ನ ನೋಡಿ ಗಾಬರಿಯಾಗಿ ಹೆದರ್ಕೊಂಡ ಇನ್ನೊಬ್ಬ ಹುಡುಗ ನಮ್ಮ ಟಾಮ್ ಎಲ್ಲಿದ್ದಾನೆ ಅನ್ನೋದನ್ನ ಕರೆಕ್ಟ್ ಆದ ಅಡ್ರೆಸ್ ಅನ್ನ ನಮ್ಮ ಬ್ಲಾಕ್ ಆಡಮ್ ಗೆ ಹೇಳ್ತಾನೆ. ಅಷ್ಟೇ ಅವನನ್ನು ಕೆಳಗಡೆ ಬಿಸಾಕ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ ಡೆತ್ ಆಡಮ್. ಡೈರೆಕ್ಟ್ ನಮ್ಮ ಹೀರೋಯಿನ್ ಹತ್ರ ಬಂದು ನಿನ್ನ ಹುಡುಗ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ ಬಾ ಅಲ್ಲಿಗೆ ಹೋಗೋಣ ಅಂತ ಕರೀತಾನೆ. ಆವಾಗ ಹಿಂದೆನೆ ಬಂದ ಹಾಕ್ ಮ್ಯಾನ್ ಯಾರು ನೀನು ನಿನ್ ಪಾಡಿಗೆ ಎಲ್ಲರನ್ನು ಎತ್ತಿ ಎತ್ತಿ ಬಿಸಾಕಿ ಸಾಯಿಸ್ತಾ ಇದೆಯಲ್ಲ ಅಂತ ಅದು ಇದು ಅಂತ ಬೈಬೇಕಾದ್ರೆ ಅದಕ್ಕೆ ನಮ್ಮ ಡೆತ್ ಆಡಮ್ ನಿಮ್ಮನ್ನ ನೀವೇ ಹೀರೋಸ್ ಅಂತ ಕರ್ಕೋತಾ ಇದೀರಲ್ಲ ಬಟ್ ಆದ್ರೆ ಯಾಕೆ ಇಲ್ಲಿರುವ ಟೆರರಿಸ್ಟ್ ಗಳನ್ನ ನೀವು ಏನು ಮಾಡ್ಲಿಲ್ಲ, ಇವ್ರುಗಳನ್ನ ಜೀವಂತವಾಗಿ ಬಿಟ್ರೆ ಇವ್ರು ಎಷ್ಟು ಜನರನ್ನ ಸಾಯಿಸ್ತಾರೆ ಅಂತ ಗೊತ್ತಾ ಅಂತ ನಮ್ಮ ಬಾಸ್ ಕೇಳ್ಬೇಕಾದ್ರೆ ನೀನು ಏನ್ ಬೇಕಾದ್ರೂ ಹೇಳ್ಕೊ ಹೀರೋಸ್ ಯಾವತ್ತು ಯಾರನ್ನು ಸಾಯಿಸಲ್ಲ ಅಂತ ಹಾಕ್ ಮ್ಯಾನ್ ಹೇಳ್ಬೇಕಾದ್ರೆ ಆದ್ರೆ ನಾನು ಸಾಯಿಸ್ತೀನಿ ಅಂತ ನಮ್ಮ ಡೆತ್ ಆಡಮ್ ಹೇಳ್ಬಿಟ್ಟು ಇಬ್ಬರು ಹಾಗೆ ಜಗಳ ಮಾಡ್ಕೋತಾರೆ. ಒಂದು ಸ್ಟೇಜ್ ಅಲ್ಲಿ ನಮ್ಮ ಡೆತ್ ಆಡಮ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಒಂದು ಪಂಚ್ ಮಾಡೋಣ ಅಂತ ಹೋಗ್ಬೇಕಾದ್ರೆ ಹಾಕ್ ಮ್ಯಾನ್ ಸೈಡ್ ಗೆ ಹೋಗ್ಬಿಡ್ತಾನೆ. ಆದ್ರಿಂದ ಮಿಸ್ ಆಗಿ ಅಲ್ಲಿರುವ ಟೇಬಲ್ ಗೆ ಪಂಚ್ ಮಾಡಿ ಬಿಡ್ತಾನೆ ಡೆತ್ ಆಡಮ್. ನೋಡಿದ್ರೆ ಅವನ ಕೈಗೆ ಗಾಯ ಆಗಿದೆ, ಏಟ್ ಆಗಿದೆ. ಏನು ಇದು ಅಂತ ಟೇಬಲ್ ಡ್ರಾಯರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಆ ಎಟರ್ನಿಯಂ ಸ್ಟೋನ್ ಇಂದ ಮಾಡಿರುವ ಕಿರೀಟ ಆ ಟೇಬಲ್ ಅಲ್ಲೇ ಇದ್ದಿರೋದು. ಆ ಕಿರೀಟವನ್ನ ತಗೊಂಡು ಎಲ್ಲರೂ ಜೆಟ್ ಪ್ಲೇನ್ ಅಲ್ಲಿ ಹೊರಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಆ ಕಿರೀಟವನ್ನ ತಗೊಂಡು ನನ್ನ ಮಗನನ್ನ ಹುಡುಕಿ ಕಂಡಿಡಿದು ಕೊಟ್ರೆ ಮಾತ್ರ ಈ ಕಿರೀಟವನ್ನ ನಾನು ನಿಮಗೆ ಕೊಡ್ತೀನಿ, ಇಲ್ಲಾಂದ್ರೆ ಕೊಡಲ್ಲ ಅಂತ ಹಠ ಮಾಡ್ತಾಳೆ. ಅದನ್ನ ನೋಡಿದ ಹಾಕ್ ಮ್ಯಾನ್ ಇದು ಕೆಟ್ಟವರ ಕೈಗೆ ಸಿಕ್ಕಿದ್ರೆ ಆಮೇಲೆ ತುಂಬಾನೇ ಡೇಂಜರ್ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಏನೇ ಆಗಿದ್ರು ಪರವಾಗಿಲ್ಲ ಫಸ್ಟ್ ನೀನು ಈ ಡೆತ್ ಆಡಮ್ ಫೈಟ್ ಮಾಡೋದನ್ನ ಸ್ಟಾಪ್ ಮಾಡಿ ಇಬ್ಬರು ಸೇರಿ ನನ್ನ ಮಗನನ್ನ ಹುಡುಕಿ ಕಂಡಿಡಿದು ಕೊಡಿ ಅಂತ ಕೇಳ್ತಾಳೆ. ಆಮೇಲೆ ನಮ್ಮ ಡಾಕ್ಟರ್ ಫೇಟ್ ಒಬ್ಬನೇ ಕೂತಿರುವ ಹಾಕ್ ಮ್ಯಾನ್ ಹತ್ರ ಬಂದು ಮಾತಾಡ್ತಾರೆ. ಈ ಮಿಷನ್ ತುಂಬಾನೇ ಕಠಿಣವಾದದ್ದು, ಆದ್ರಿಂದ ನಮ್ಮ ಟೀಮ್ ಅಲ್ಲಿ ಯಾರಾದ್ರೂ ಒಬ್ಬರು ಸಾಯ್ತಾರೆ ಅಂತ ಹೇಳ್ಬೇಕಾದ್ರೆ ಏನ್ ಸರ್ ಹೇಳ್ತಾ ಇದ್ದೀರಾ ಅಂತ ಹಾಕ್ ಮ್ಯಾನ್ ಕೇಳ್ತಾನೆ. ಹೌದು, ನನ್ನ ಕೈಯಲ್ಲಿ ಫ್ಯೂಚರ್ ಅನ್ನು ನೋಡೋಕೆ ಆಗುತ್ತೆ, ಅದ್ರಲ್ಲಿ ನಾನು ನೋಡ್ದೆ, ಆದ್ರೆ ಯಾರು ಸಾಯ್ತಾರೆ ಅನ್ನೋದನ್ನ ನಾನು ಹೇಳೋಕೆ ಆಗಲ್ಲ. ಸೊ ನಾವು ಎಲ್ಲರೂ ತುಂಬಾ ಹುಷಾರಾಗಿರ್ಬೇಕು. ಆಮೇಲೆ ವಿಲ್ಲನ್ ಟೀಮ್ ನಮ್ಮ ಟಾಮ್ ಅನ್ನ ಯಾವ ಊರಲ್ಲಿ ಮಡಗಿದ್ದಾರೋ ಆ ಊರಿಗೆ ಹತ್ತತ್ರ ಬರ್ಬೇಕಾದ್ರೆ ಜೆಟ್ ಅಲ್ಲಿ ಇರೋರು ಮ್ಯಾಪ್ ಅನ್ನ ಓಪನ್ ಮಾಡಿ ಸುತ್ತ ನಿಂತು ಪ್ಲಾನ್ ಅನ್ನ ಹಾಕ್ತಾ ಇದ್ದಾರೆ ಹೇಗೆ ಟಾಮ್ ಅನ್ನ ಬಿಡಿಸ್ಕೊಂಡು ಬರೋದು ಅಂತ. ಆವಾಗ ಹಾಕ್ ಮ್ಯಾನ್ ಇಬ್ಬರು ರೈಟ್ ಸೈಡ್ ಗೆ ಹೋಗೋಣ, ಮಿಕ್ಕಿರೋ ಮೂವರು ಲೆಫ್ಟ್ ಸೈಡ್ ಗೆ ಹೋಗಿ ಈ ಕಡೆ ಯಾರಾದ್ರೂ ಬಂದ್ರೆ ಅವರನ್ನ ಅಟ್ಯಾಕ್ ಮಾಡೋದು ನಿನ್ನ ಕೆಲಸ ಅಂತ ಹಿಂದೆ ತಿರುಗಿ ನೋಡಿದ್ರೆ ನಮ್ಮ ಬಾಸ್ ಅನ್ನ ಕಾಣ್ತಾ ಇಲ್ಲ. ಆಲ್ರೆಡಿ ನಮ್ಮ ಡೆತ್ ಆಡಮ್ ಹುಡುಗನನ್ನ ಕಾಪಾಡೋಕೆ ಅಲ್ಲಿಂದ ಸ್ಪೀಡ್ ಆಗಿ ಹೊರಟು ಬಿಟ್ಟಿದ್ದಾನೆ. ಒಬ್ಬನೇ ಅಲ್ಲಿ ಸಿಂಗಲ್ ಆಗಿ ಹೋಗಿ ಅಲ್ಲಿರುವ ವಿಲ್ಲನ್ ಟೀಮ್ ಅವರನ್ನ ಎಲ್ಲರನ್ನು ಹಾಕಿ ಚೆನ್ನಾಗಿ ಬೆಂಡೆತ್ತಿ ಎಲ್ಲರನ್ನು ಕೊಂದ್ಬಿಟ್ಟು ಟಾಮ್ ಅನ್ನ ಹುಡಿಕೊಂಡು ಒಳಗಡೆ ಹೋಗ್ತಾ ಇದ್ದಾನೆ ನಮ್ಮ ಡೆತ್ ಆಡಮ್. ಆವಾಗ ದೂರದಲ್ಲಿ ಟಾಮ್ ನಿಂತಿರೋದನ್ನ ನೋಡಿದ ತಕ್ಷಣ ಹಾರ್ಕೊಂಡು ಹೋಗ್ತಾನೆ ಡೆತ್ ಆಡಮ್. ಆದ್ರೆ ಅಲ್ಲಿ ಹತ್ರ ಹೋಗಿದ ತಕ್ಷಣ ಶೀಲ್ಡ್ ಗೆ ಟಚ್ ಆಗಿ ಕೆಳಗಡೆ ಬಿದ್ದೋಗ್ತಾ ಇದ್ದಾನೆ ಡೆತ್ ಆಡಮ್. ಏನು ಅಂತ ನೋಡಿದ್ರೆ ಅದು ಎಟರ್ನಿಯಂ ಸ್ಟೋನ್ ಇಂದ ಮಾಡಿದ ಶೀಲ್ಡ್. ಆವಾಗ ನಮ್ಮ ಜಸ್ಟಿಸ್ ಟೀಮ್ ಅಲ್ಲಿಗೆ ಬರ್ತಾರೆ.
ಇರ್ತಾರೆ. ಆವಾಗ ವಿಲ್ಲನ್ ಇಸ್ಮಾಯಿಲ್ ನಮ್ಮ ಟಾಮ್ ಅವನ ತಲೆಗೆ ಗನ್ನನ್ನು ತೋರಿಸಿ, ಸುಮ್ನೆ ಆ ಕಿರೀಟವನ್ನ ನನ್ನ ಕೈಗೆ ಕೊಟ್ಬಿಟ್ರೆ ಆಯ್ತು, ಇಲ್ಲ ಅಂದ್ರೆ ಇವನನ್ನ ಶೂಟ್ ಮಾಡಿ ಕೊಂದ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದನ್ನ ನೋಡಿ ಗಾಬರಿಯಾದ ನಮ್ಮ ಹೀರೋಯಿನ್, ಕಿರೀಟ ನನ್ನ ಹತ್ರನೇ ಇದೆ, ನಾನು ಅದನ್ನ ಕೊಟ್ಬಿಡ್ತೀನಿ, ನನ್ನ ಹುಡುಗನನ್ನ ಬಿಟ್ಬಿಡಿ ಅಂತ ಆ ಕಿರೀಟವನ್ನ ಕೊಡೋಕೆ ಹೋಗ್ತಾಳೆ. ಆವಾಗ ಹಾಕ್ಮ್ಯಾನ್ ನಮ್ಮ ಹೀರೋಯಿನ್ ಅನ್ನು ತಡಿದು, ಏನು ಮಾಡ್ತಾ ಇದೀಯಾ, ನಿನ್ನ ಮಗ ಒಬ್ಬನ ಜೀವವನ್ನ ಕಾಪಾಡೋದಕ್ಕಾಗಿ ಈ ಕಿರೀಟವನ್ನ ಕೊಟ್ಟು ಈ ಪ್ರಪಂಚದಲ್ಲಿ ಇರುವ ಎಲ್ಲರನ್ನು ಸಾಯಿಸೋಕೆ ರೆಡಿ ಆಗ್ಬಿಟ್ಟ ನೀನು ಅಂತ ಕೇಳ್ಬೇಕಾದ್ರೆ, ಅದಕ್ಕೆ ನಮ್ಮ ಹೀರೋಯಿನ್, ಈ ಇಂಟರ್ ಗ್ಯಾಂಗ್ ಗ್ರೂಪ್ ನನ್ನ ಗಂಡನನ್ನ ಕೊಂದ್ಬಿಟ್ರು, ಅದೇ ತರ ನನ್ನ ಮಗನನ್ನ ನಾನು ಸಾಯೋಕೆ ಬಿಡಲ್ಲ ಅಂತ ಹೀರೋಯಿನ್ ಹೇಳ್ಬೇಕಾದ್ರೆ, ಫಟ್ ಅಂತ ಡೆತ್ ಆಡಮ್ ಅಲ್ಲಿಗೆ ಬಂದು ಹಾಕ್ಮ್ಯಾನ್ ನಮ್ಮ ಹೀರೋಯಿನ್ ಅನ್ನ ತಡಿದೇ ಇರೋ ತರ ನೋಡ್ಕೋತಾ ಇದ್ದಾನೆ. ಆಮೇಲೆ ನಮ್ಮ ಹೀರೋಯಿನ್ ನಿಧಾನಕ್ಕೆ ಸ್ಟೆಪ್ಸ್ ಅಲ್ಲಿ ಹತ್ಕೊಂಡು ಹೋಗಿ ಆ ಕಿರೀಟವನ್ನ ವಿಲ್ಲನ್ ಇಸ್ಮಾಯಿಲ್ ಕೈಗೆ ಕೊಡ್ತಾಳೆ. ಆದ್ರೆ ವಿಲ್ಲನ್ ಇಸ್ಮಾಯಿಲ್ ಕಿರೀಟವನ್ನ ಕೈಗೆ ತಗೊಂಡಾದ ಮೇಲೆ ಕೂಡ ಟಾಮ್ ಅನ್ನ ಬಿಡ್ತಾ ಇಲ್ಲ. ಅದನ್ನು ನೋಡಿದ ನಮ್ಮ ಡೆತ್ ಆಡಮ್, ಏನ್ ಮಾಡ್ತಾ ಇದೀಯಾ, ನಿನಗೆ ಬೇಕಾಗಿರುವ ವಿಷಯ ಸಿಕ್ಬಿಟ್ಟಿದೆಯಲ್ಲ, ಆಮೇಲೆ ಏನು, ಆ ಹುಡುಗನನ್ನ ಬಿಡು ಅಂತ ಕೋಪದಿಂದ ಮಾತಾಡ್ಬೇಕಾದ್ರೆ, ಅದಕ್ಕೆ ಇಸ್ಮಾಯಿಲ್, ನೀನ್ ಯಾವನೋ ಅದನ್ನೆಲ್ಲ ಕೇಳೋಕೆ, ನಿನ್ನನ್ನ ಆವಾಗ್ಲೇ ಕೊಂದಿರ್ಬೇಕಾಗಿತ್ತು. ಆಕ್ಚುಲಿ ನಾನು ಯಾರು ಅಂತ ನಿಮಗೆಲ್ಲ ಗೊತ್ತಿಲ್ಲ ಅಲ್ವಾ, ಇದಕ್ಕೂ ಮುಂಚೆ ಕೊನೆಯದಾಗಿ ಕ್ಯಾಂಡಕ್ ರಾಜ್ಯವನ್ನ ರೂಲ್ ಮಾಡ್ತಾ ಇದ್ದ ಕಿಂಗ್ ಏಮನ್ ಅವರ ಕೊನೆಯ ಜನರೇಷನ್ ಹುಡುಗ ನಾನು. ಇವಾಗ ಇಷ್ಟು ವರ್ಷದ ನಂತರ ಮತ್ತೆ ಈ ಕಿರೀಟ ನಮ್ಮ ಕುಟುಂಬಕ್ಕೆ ಬಂದಿದೆ ಅಂತ ಹೇಳಿ ಫಟ್ ಅಂತ ಗನ್ನನ್ನ ತಗೊಂಡು ಟಾಮ್ ಅನ್ನ ನೋಡಿ ಶೂಟ್ ಮಾಡ್ತಾನೆ ಇಸ್ಮಾಯಿಲ್. ಅದೇ ಸಮಯದಲ್ಲಿ ಆ ಶೀಲ್ಡ್ ಅನ್ನ ಆಫ್ ಮಾಡೋಕಾದ ಬಟನ್ ಅನ್ನ ಪ್ರೆಸ್ ಮಾಡ್ತಾನೆ ನಮ್ಮ ಹಾಕ್ಮ್ಯಾನ್. ಅದೇ ಸಮಯದಲ್ಲಿ ನಮ್ಮ ಡೆತ್ ಆಡಮ್ ಜಂಪ್ ಮಾಡಿ ಹೇಗೋ ಆ ಬುಲೆಟ್ ಅನ್ನ ಸ್ಟಾಪ್ ಮಾಡ್ತಾನೆ. ಆದ್ರೆ ಕೋಪದಲ್ಲಿ ಅವನ ಕಣ್ಣೆಲ್ಲ ರೆಡ್ ಆಗಿ ಫುಲ್ ಪವರ್ ಲೋಡ್ ಆಗಿ ಆ ಜಾಗನೇ ಬ್ಲಾಸ್ಟ್ ಆಗುತ್ತೆ. ಆವಾಗ ಪಕ್ಕದಲ್ಲಿರುವ ಜಸ್ಟಿಸ್ ಟೀಮ್ ಸೊಸೈಟಿನ ಸೇರಿದ ಹೀರೋಸ್ ಹೇಗೋ ನಮ್ಮ ಟಾಮ್ ಮತ್ತೆ ಹೀರೋಯಿನ್ ಅನ್ನ ಕಾಪಾಡ್ತಾರೆ. ಕೋಪ ಕಡಿಮೆ ಆದ ಮೇಲೆ ನಿಧಾನಕ್ಕೆ ಎದ್ದು ನಿಂತು ನಮ್ಮ ಡೆತ್ ಆಡಮ್ ನೋಡ್ಬೇಕಾದ್ರೆ ಆ ಜಾಗನೇ ಸರ್ವನಾಶ ಆಗಿದೆ. ಆದ್ರಿಂದ ಫಟ್ ಅಂತ ಅಲ್ಲಿಂದ ಹಾರ್ಕೊಂಡು ಬಂದು ಅವನ ಸ್ಟ್ಯಾಚ್ಯೂ ಮುಂದೆ ನಿಂತು ಅದನ್ನ ನೋಡ್ತಾ ಇರ್ತಾನೆ ನಮ್ಮ ಡೆತ್ ಆಡಮ್. ಆವಾಗ ಅಲ್ಲಿಗೆ ಹಾಕ್ಮ್ಯಾನ್ ಬಂದು, ನಿನ್ನಿಂದ ಎಷ್ಟು ನಾಶ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆಯಾ ನಿನಗೆ ಅಂತ ಕೇಳ್ಬೇಕಾದ್ರೆ, ಹೌದು, ನನ್ನನ್ನು ಕ್ಷಮಿಸ್ಬಿಡು, ನಾನು ಸ್ವಲ್ಪ ಎಮೋಷನಲ್ ಆಗಿಬಿಟ್ಟೆ, ನನಗೆ ನಡೆದಿದ್ದ ಕತೆ ನಿನಗೆ ಗೊತ್ತಾದ್ರೆ ಏನು ಅಂತ ಅರ್ಥ ಆಗುತ್ತೆ ಅಂತ ಹೇಳಿ ಅವನ ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ ನಮ್ಮ ಡೆತ್ ಆಡಮ್. ಆ ಚಿಕ್ಕ ಹುಡುಗ ಒಬ್ಬ ರಾಜನ ಸಿಪಾಯಿ ಹತ್ರ ಇಂದ ಎಟರ್ನಿಯಂ ಸ್ಟೋನ್ ಅನ್ನ ಕಿತ್ಕೊಂಡು ಓಡಿ ಹೋದ್ನಲ್ವಾ, ಆ ಹುಡುಗನ ತಂದೆನೆ ನಮ್ಮ ಡೆತ್ ಆಡಮ್. ಆ ಏಮನ್ ರಾಜ ಹುಡುಗನನ್ನ ಎತ್ತಕೊಂಡು ಹೋದ ಮೇಲೆ ಅವನನ್ನ ಕಾಪಾಡೋಕೆ ಟ್ರೈ ಮಾಡಿದ್ದಾರೆ ತಂದೆ. ಆವಾಗ್ಲೇನೆ ಆ ಹುಡುಗ ಮಾಯವಾಗ್ಬಿಟ್ಟಿರೋದು. ಅವನು ಕಾಣೆಯಾಗಿದ್ದ ತಕ್ಷಣ ಏಮನ್ ರಾಜ ಅವನ ಹುಡುಗರನ್ನ ಬಿಟ್ಟು ಆ ಹುಡುಗನ ಫ್ಯಾಮಿಲಿಯನ್ನೇ ಕೊಂದ್ಬಿಡೋಕೆ ಆರ್ಡರ್ ಮಾಡಿದ್ದಾನೆ. ಅದೇ ತರ ಆ ಹುಡುಗನ ತಾಯಾದ ನಮ್ಮ ಹೀರೋವಿನ ಹೆಂಡತಿಯನ್ನ ಅವನ ಕಣ್ಮುಂದೇನೆ ಕತ್ತನ್ನ ಕುಯ್ದು ಸಾಯಿಸ್ತಾರೆ ಏಮನ್ ರಾಜನ ಸಿಪಾಯಿಸ್. ನಮ್ಮ ಹೀರೋವನ್ನು ಚೆನ್ನಾಗಿ ಹೊಡೆದಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಆವತ್ತು ಸಂಜೆ ಶಜಾಮ್ ಆಗಿ ಚೇಂಜ್ ಆಗಿ ಬಂದ ಅವನ ಮಗ, ಏನು ವರಿ ಪಡಬೇಡಿ ಅಪ್ಪ, ನೀವು ಜೀವಂತವಾಗಿಯೇ ಇರ್ತೀರಾ, ನನ್ನ ಶಕ್ತಿಯನ್ನ ನೀವು ತಗೊಳ್ಳಿ ಅಂತ ಹೇಳಿ ಅವನ ತಂದೆ ಕೈಯನ್ನ ಹಿಡ್ಕೊಂಡು ಶಜಾಮ್ ಅಂತ ಹೇಳಿದ ತಕ್ಷಣ ಹುಡುಗನ ಹತ್ರ ಇಂದ ಆ ಎಲ್ಲಾ ಪವರು ಹಾಗೆ ಅವನ ತಂದೆಗೆ ಟ್ರಾನ್ಸ್ಫರ್ ಆಗುತ್ತೆ. ಡೆತ್ ಆಡಮ್ ಆಗಿ ಚೇಂಜ್ ಆಗಿ ನಿಲ್ತಾನೆ ನಮ್ಮ ಹೀರೋ. ಆ ಹುಡುಗ ಮತ್ತೆ ಚಿಕ್ಕ ಹುಡುಗನಾಗೆ ಆಗ್ಬಿಟ್ಟ. ಆ ಸಮಯದಲ್ಲಿ ಅಲ್ಲಿಗೆ ಬರುವ ಏಮನ್ ರಾಜನ ಸಿಪಾಯಿಸು ಬಾಣ ಬಿಟ್ಟು ಆ ಚಿಕ್ಕ ಹುಡುಗನನ್ನ ಕೊಂದು ಬಿಡ್ತಾರೆ. ಅದರಲ್ಲಿ ಟೆನ್ಷನ್ ಆದ ನಮ್ಮ ಹೀರೋನೇ ಡೆತ್ ಆಡಮ್ ಆಗಿ ಚೇಂಜ್ ಆಗಿ ಏಮನ್ ರಾಜನ ಪ್ಯಾಲೇಸ್ಗೆ ನುಗ್ಗಿ ಅವನ ಸಿಕ್ಕಾಪಟ್ಟೆ ಕೋಪದಿಂದ ಆ ಊರನ್ನೇ ನಾಶ ಮಾಡಿದ್ದಾನೆ ಬ್ಲಾಸ್ಟ್ ಮಾಡಿ. ನಾನು ಹೋಗೋ ದಾರಿಯೆಲ್ಲ ನಾಶನೇ ಉಂಟಾಗ್ತಾ ಇದೆ ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡೆ. ಇವಾಗ ಅದೇ ವರ್ಡ್ ಅನ್ನ ಹೇಳಿ ನಾನು ನಾರ್ಮಲ್ ರೂಪಕ್ಕೆ ಬರ್ತೀನಿ, ಮತ್ತೆ ಆ ವರ್ಡ್ ಅನ್ನ ನಾನು ಯಾವತ್ತೂ ಯೂಸ್ ಮಾಡದೇ ಇರೋ ತರ ನೀವೇ ನನ್ನನ್ನು ನೋಡ್ಕೋಬೇಕು ಅಂತ ಹೇಳಿ ಶಜಾಮ್ ಅಂತ ಹೇಳಿದ ತಕ್ಷಣ ಒಂದು ಸಿಡಿಲಿ ಬಿದ್ದು ಹಾಗೆ ನಮ್ಮ ಡೆತ್ ಆಡಮ್ ನಾರ್ಮಲ್ ರೂಪಕ್ಕೆ ಚೇಂಜ್ ಆಗ್ತಾನೆ. ನಮ್ಮ ಹಾಕ್ಮ್ಯಾನ್ ಅವನನ್ನ ಜೆಟ್ ಪ್ಲೇನ್ ಅಲ್ಲಿ ತಗೊಂಡು ಹೋಗಿ ಅಂಟಾರ್ಟಿಕಾದಲ್ಲಿರುವ ಸಮುದ್ರ ಕೆಳಗಡೆ ಸೀಕ್ರೆಟ್ ಆಗಿರುವ ಪ್ಲೇಸ್ ಅಲ್ಲಿ ಅವನಿಗೆ ಅನ್ಕಾನ್ಶಿಯಸ್ ಇಂಜೆಕ್ಷನ್ ಕೊಟ್ಟು ಕ್ರೇಜಿನಿಕ್ ಟ್ಯೂಬ್ ಅಲ್ಲಿ ಅವನನ್ನ ಮಲಗಿಸಿ ಇದ್ರ ಮೇಲೆ ಅವನು ಬಾಯನ್ನೇ ಓಪನ್ ಮಾಡದೇ ಇರೋ ತರ ಒಂದು ಶೀಲ್ಡ್ ಅನ್ನ ಹಾಕಿ ಕವರ್ ಮಾಡಿ ಮಲಗಿಸ್ತಾರೆ. ಆಮೇಲೆ ಡಾಕ್ಟರ್ ಫೇಟ್ ಮತ್ತೆ ಹಾಕ್ಮ್ಯಾನ್ ಜೆಟ್ ಪ್ಲೇನ್ ಅಲ್ಲಿ ಹತ್ಕೊಂಡು ರಿಟರ್ನ್ ಬರ್ತಾ ಇರ್ಬೇಕಾದ್ರೆ ಸತ್ತೋದ ಇಸ್ಮಾಯಿಲ್ ಅವನ ಬಾಡಿ ಮತ್ತೆ ಬೆಂಕಿ ತರ ಉರಿತಾ ಇದೆ. ಜೆಟ್ ಅಲ್ಲಿ ಕೂತು ರಿಟರ್ನ್ ಬರ್ತಾ ಇರುವ ನಮ್ಮ ಡಾಕ್ಟರ್ ಫೇಟ್ ಗೆ ಮತ್ತೆ ನಿದ್ದೆಯಲ್ಲಿ ಅವರಿಗೆ ಏನೋ ಕನಸು ಬರ್ತಾ ಇದೆ. ಅದರಲ್ಲಿ ಅವರ ಟೀಮ್ ಅಲ್ಲಿ ಇರುವ ಹಾಕ್ಮ್ಯಾನ್ ಸಾಯೋ ತರಾನೇ ಅವರಿಗೆ ಕನಸು ಬರ್ತಾ ಇದೆ. ಆವಾಗ ಹಾಕ್ಮ್ಯಾನ್ ಏನಾಯ್ತು ಅಂತ ಡಾಕ್ಟರ್ ಫೇಟ್ ಅನ್ನ ಕೇಳ್ಬೇಕಾದ್ರೆ, ನನಗೆ ಗೊತ್ತಿಲ್ಲ, ವಿಲ್ಲನ್ ಇಸ್ಮಾಯಿಲ್ ಸತ್ತಾಯ್ತು, ಎಲ್ಲವೂ ಫಿನಿಶ್ ಆಗ್ಬಿಟ್ಟಿದೆ, ಆದ್ರೂ ಕೂಡ ನನ್ನ ಕನಸಲ್ಲಿ ನೀನು ಸಾಯೋ ತರ ಕನಸು ಬರ್ತಾ ಇದೆ ಅಂತ ಹೇಳ್ಬೇಕಾದ್ರೆ, ಬಂದ್ರೆ ಬರ್ಲಿ ಬಿಡಿ ಬಾಸ್, ನನಗೆ ಸಾವನ್ನ ನೋಡಿ ಭಯ ಇಲ್ಲ ಅಂತ ಹಾಕ್ಮ್ಯಾನ್ ಡೈಲಾಗ್ ಹೇಳ್ತಾನೆ. ಅದೇ ಸಮಯದಲ್ಲಿ ಒಳಗಡೆ ನಮ್ಮ ಹೀರೋಯಿನ್ ಮತ್ತೆ ಸೈಕ್ಲೋನ್ ಇಬ್ಬರು ಸೇರಿ ಆ ಕಿರೀಟದಲ್ಲಿ ಏನ್ ಬರ್ತಿದೆ ಅನ್ನೋದನ್ನ ತಿಳ್ಕೊಳ್ಳೋಕೆ ಓದುತ್ತಾ ಇದ್ದಾರೆ. ಅದರಲ್ಲಿ ಡೆತ್ತೆ ಬರ್ತಿಗಾದ ಫಸ್ಟ್ ಸ್ಟೆಪ್ ಅಂತ ಬರ್ದಿದೆ. ನೋಡಿದ್ರೆ ಇಲ್ಲಿ ಸತ್ತಿರುವ ಇಸ್ಮಾಯಿಲ್ ನರಕದ ಒಳಗಡೆ ಹೋಗ್ತಾ ಇದ್ದಾನೆ. ಅಲ್ಲಿಗೆ ಬರುವ ಡಿಮನ್ಸ್ ಎಲ್ಲವೂ ಹೇಗೆ ಬದುಕಿದ್ರೆ ಕೊನೆಯದಾಗಿ ಸಾಯಲೇಬೇಕು, ಅದೇ ತರಾನೇ ಇವಾಗ ನೀನು ಸತ್ತಿರೋದು ನಿನ್ನ ಹೊಸ ಬದುಕಿಗಾದ ಪ್ರಾರಂಭ ಅಂತ ಹೇಳಿ ಅವರ ಡಿಮನ್ ಪವರ್ ಅನ್ನೆಲ್ಲ ನಮ್ಮ ವಿಲ್ಲನ್ ಗೆ ಕೊಡ್ತಾ ಇದ್ದಾರೆ. ಆ ತರ ನಡಿಬೇಕಾದ್ರೆ ಇವ್ರುಗಳು ಜೆಟ್ಟಲ್ಲಿ ಮಡಗಿದ ಎಟರ್ನಿಯಂ ಕಿರೀಟ ಕಾಣೆ ಆಗ್ತಾ ಇದೆ. ನೋಡಿದ್ರೆ ಕ್ಯಾಂಡಕ್ ಸಿಟಿಯಲ್ಲಿ ಡಿಮನ್ ತರ ಸೂಪರ್ ವಿಲ್ಲನ್ ಆಗಿ ಚೇಂಜ್ ಆಗಿ ಬಂದು ನಿಂತಿದ್ದಾನೆ ಇಸ್ಮಾಯಿಲ್. ಅವನನ್ನ ನಮ್ಮ ಟೀಮ್ ಜೆಟ್ ಇಂದ ಅಟ್ಯಾಕ್ ಮಾಡ್ಬೇಕಾದ್ರೆ ನಮ್ಮ ಟೀಮ್ ಅನ್ನೇ ಹಾಗೆ ಅಟ್ಯಾಕ್ ಮಾಡಿ ಸಮುದ್ರಕ್ಕೆ ತಳ್ಳಿಬಿಡ್ತಾ ಇದ್ದಾನೆ ಇಸ್ಮಾಯಿಲ್. ಅದರಿಂದ ಹೊರಗಡೆ ಬಂದು ನಮ್ಮ ಟಾಮ್ ಮತ್ತೆ ಹೀರೋಯಿನ್ ಅನ್ನ ಹೇಗೋ ಒಂದು ಸೇಫ್ಟಿ ಆದ ಜಾಗಕ್ಕೆ ಕಳಿಸ್ಬಿಟ್ಟು ಅವನ ಜೊತೆ ಫೈಟ್ ಗೆ ಬರ್ತಾರೆ ನಮ್ಮ ಜಸ್ಟಿಸ್ ಟೀಮ್. ಆದ್ರೆ ವಿಲ್ಲನ್ ಸಿಕ್ಕಾಪಟ್ಟೆ
ಪವರ್ ಅಲ್ಲಿದ್ದಾನೆ, ನಮ್ಮ ಟೀಮ್ ಅನ್ನೇ ಹೊಡೆದು ನಾಶ ಮಾಡ್ತಾ ಇದ್ದಾನೆ, ಸಖತ್ತಾಗಿ ಬೆಂಡೆತ್ತಾ ಇದ್ದಾನೆ, ಎಲ್ಲರಿಗೂ ಒಬ್ಬನೇ ಎಲ್ಲರನ್ನು ಹೊಡೆದು ಚೆಚ್ತಾ ಇದ್ದಾನೆ. ಆವಾಗ ಹಾಕ್ಮ್ಯಾನ್ ಅವನ ಗದಾಯುಧ ವೆಪನ್ ಅನ್ನ ಬಿಸಾಕ್ಬಿಟ್ಟು ಒಂದು ದೊಡ್ಡ ಕೋಡರಿಂದ ಅವನನ್ನ ಅಟ್ಯಾಕ್ ಮಾಡ್ತಾನೆ. ನಮ್ಮ ತೋರು ಥ್ಯಾನೋಸನ ಎದೆಗೇನೆ ಕೋಡರಿಂದ ಹೊಡೆದ್ನಲ್ಲ, ಆ ತರ ಹೊಡೆದು ವಿಲನ್ ಕಥೆಯನ್ನ ಮುಗಿಸೋಕೆ ಟ್ರೈ ಮಾಡ್ತಾನೆ ಹಾಕ್ಮ್ಯಾನ್. ಆದ್ರೆ ವಿಲನ್ ಅದನ್ನು ದಾಟಿ ಹಾಕ್ಮ್ಯಾನ್ ಗೆನೆ ಎದೆಗೇನೆ ಪಂಚ್ ಮಾಡ್ತಾನೆ. ಅಲ್ಲಿರೋ ನಮ್ಮ ಜಸ್ಟಿಸ್ ಟೀಮ್ ಎಲ್ಲರನ್ನು ಹೊಡೆದಾಕ್ಬಿಟ್ಟು ಅವನ ಹಳೆಯ ಗ್ಯಾಂಡಾಕ್ ಪ್ಯಾಲೇಸ್ ಗೆ ಹೋಗ್ತಾನೆ ವಿಲನ್. ಅದನ್ನ ನೋಡಿದ ಡಾಕ್ಟರ್ ಫೇಟ್ ಇವ್ರುಗಳನ್ನ ಅವನ ಜೊತೆ ಫೈಟ್ ಮಾಡೋಕೆ ಬಿಟ್ರೆ ಎಲ್ಲರೂ ಅಷ್ಟೇ ಸತ್ತೋಗ್ಬಿಡ್ತಾರೆ ಅಂತ ಒಂದು ದೊಡ್ಡ ಶೀಲ್ಡ್ ಅನ್ನ ರೆಡಿ ಮಾಡಿ ಅವನ ಟೀಮ್ ಅನ್ನ ಸೇರಿದವರು ಯಾರು ಅದನ್ನ ದಾಟಿ ಒಳಗಡೆ ಬರ್ದೇ ಇರೋ ತರ ಒಂದು ಶೀಲ್ಡ್ ಅನ್ನ ಮ್ಯಾಜಿಕ್ ಇಂದ ಕ್ರಿಯೇಟ್ ಮಾಡ್ತಾರೆ ಡಾಕ್ಟರ್ ಫೇಟ್. ನೀವು ಎಲ್ಲರೂ ಯಂಗ್ಸ್ಟರ್ಸ್, ನೀವು ಸತ್ತೋಗ್ಬಿಟ್ರೆ ಜಸ್ಟಿಸ್ ಟೀಮೇ ಇರಲ್ಲ, ಇವನನ್ನ ನಾನು ನೋಡ್ಕೋತೀನಿ ಅಂತ ಹೇಳಿ ಒಬ್ಬರೇ ಒಂಟಿಯಾಗಿ ವಿಲನ್ ಜೊತೆ ಫೈಟ್ ಮಾಡೋಕೆ ಹೋಗ್ತಾರೆ ಏಜ್ ಆದ ಡಾಕ್ಟರ್ ಫೇಟ್. ಅದೇ ತರನೇ ನಮ್ಮ ಡಾಕ್ಟರ್ ಫೇಟ್ ಅವರ ಪವರ್ ಅನ್ನ ಯೂಸ್ ಮಾಡಿ ತುಂಬಾ ರೂಪಗಳನ್ನ ತಗೊಂಡು ವಿಲನ್ ಜೊತೆ ಫೈಟ್ ಮಾಡ್ತಾರೆ. ಆದ್ರೆ ವಿಲನ್ ನಮ್ಮ ಡಾಕ್ಟರ್ ಫೇಟ್ ಅನ್ನ ಹಾಕಿ ಚೆನ್ನಾಗಿ ಬೆಂಡೆತ್ತುತ್ತಾನೆ, ಎಲ್ಲ ರೂಪಗಳನ್ನು ಹೊಡೆದು ಚುಚ್ಚುತ್ತಾನೆ. ಈ ವಿಲನ್ ಅನ್ನ ಒಬ್ಬನ ಕೈಯಲ್ಲಿ ಮಾತ್ರನೇ ಗೆಲ್ಲೋಕೆ ಆಗೋದು ಅಂತ ಅವರ ರೂಪ ಒಂದನ್ನ ಅಂಟಾರ್ಟಿಕ್ ಓಷನ್ ಕೆಳಗಡೆ ಇರುವ ನಮ್ಮ ಡೆತ್ ಆಡಮ್ ಹತ್ರ ಕಳಿಸ್ತಾರೆ. ಅಲ್ಲಿರುವ ಕ್ರಯೋಜನಿಕ್ ಸ್ಲೀಪ್ ಇಂದ ನಮ್ಮ ಡೆತ್ ಆಡಮ್ ಅನ್ನ ಎಬ್ಬಿಸಿ, ನಾವು ನಿನ್ನನ್ನ ತಪ್ಪಾಗಿ ತಿಳ್ಕೊಂಡ್ವಿ, ಈ ಪ್ರಪಂಚವನ್ನ ನಾಶದಿಂದ ಕಾಪಾಡಬೇಕು ಅಂದ್ರೆ ಅದು ನಿನ್ನಿಂದ ಮಾತ್ರನೇ ಸಾಧ್ಯ, ನಿನ್ನ ಮಗನನ್ನ ಕೊಂದ ಏಮನ್ ಮತ್ತೆ ಬೇರೆ ಒಂದು ರೂಪದಲ್ಲಿ ಈ ಪ್ರಪಂಚಕ್ಕೆ ಬಂದಿದ್ದಾನೆ ಅಂತ ಹೇಳಿದ ತಕ್ಷಣ ನಮ್ಮ ಡೆತ್ ಆಡಮ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಅಲ್ಲಿಗೆ ಬರುವ ಸೆಕ್ಯೂರಿಟೀಸ್ ಎಲ್ಲರನ್ನು ಹೊಡೆದಾಕ್ಬಿಟ್ಟು ಸಮುದ್ರ ಒಳಗಡೆ ನುಗ್ಗಿ ಹಾಗೆ ಮೇಲ್ಗಡೆ ಬರೋಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ಮೇಲ್ಗಡೆ ಬಂದು ತಲುಪೋಷ್ಟರಲ್ಲಿ ಅನ್ಕಾನ್ಶಿಯಸ್ ಆಗ್ಬಿಡ್ತಾ ಇದ್ದಾನೆ ನಮ್ಮ ಡೆತ್ ಆಡಮ್. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಡಾಕ್ಟರ್ ಫೇಟ್ ವಿಲನ್ ಅನ್ನ ಅವರ ಕೈಯಲ್ಲಿ ಆದಷ್ಟು ಟಫ್ ಕೊಟ್ಟು ಅವನನ್ನ ಕಂಟ್ರೋಲ್ ಗೆ ತಗೋಬರೋಕೆ ಟ್ರೈ ಮಾಡ್ತಾರೆ. ಆದ್ರೆ ವಿಲನ್ ಕೊನೆದಾಗಿ ಅವನ ಫೈರ್ ಪವರ್ ಅನ್ನು ಯೂಸ್ ಮಾಡಿ ನಮ್ಮ ಡಾಕ್ಟರ್ ಫೇಟ್ ಅನ್ನ ಹೊಡೆದ ಅವರನ್ನ ಅನ್ಕಾನ್ಶಿಯಸ್ ಮಾಡಿಬಿಡ್ತಾ ಇದ್ದಾನೆ. ಡಾಕ್ಟರ್ ಫೇಟ್ ವೀಕ್ ಆಗಿದ್ದ ತಕ್ಷಣ ಅವರು ಹೊರಗಡೆ ಹಾಕಿದ್ದ ಶೀಲ್ಡ್ ಹಾಗೆ ಮಾಯವಾಗಿ ಬಿಡ್ತಾ ಇದೆ. ತಕ್ಷಣ ನಮ್ಮ ಟೀಮ್ ಅನ್ನ ಸೇರಿದ ಮಿಕ್ದವರು ಒಳಗಡೆ ಬಂದು ನೋಡ್ಬೇಕಾದ್ರೆ ಕರೆಕ್ಟ್ ಆಗಿ ಅವರುಗಳ ಕಣ್ ಮುಂದೆನೆ ಡಾಕ್ಟರ್ ಫೇಟ್ ಅನ್ನ ಚುಚ್ಚಿ ಸಾಯಿಸ್ತಾನೆ ವಿಲ್ಲನ್ ಇಸ್ಮಾಯಿಲ್. ಅದನ್ನ ನೋಡಿ ಸಿಕ್ಕಾಪಟ್ಟೆ ಟೆನ್ಷನ್ ಆದ ಮೂವರು ಅವನನ್ನ ಅಟ್ಯಾಕ್ ಮಾಡೋಣ ಅಂತ ಹೋಗ್ತಾರೆ. ಆದ್ರೆ ವಿಲ್ಲನ್ ಅಸಲ್ಟ್ ಆಗಿ ಹೋಗಿ ಅವನ ಚೇರ್ ಅಲ್ಲಿ ಕೂತು ಅವನ ಪವರ್ ಅನ್ನ ಆಕಾಶಕ್ಕೆ ಬಿಟ್ಟು ನರಕವನ್ನ ಓಪನ್ ಮಾಡಿ ಬಿಡ್ತಾ ಇದ್ದಾನೆ. ಅದ್ರ ಒಳಗಡೆ ಇರುವ ಈವಿಲ್ಸ್, ಡೀಮನ್ಸ್, ಮಮ್ಮೀಸ್ ಎಲ್ಲವೇ ಪ್ರಪಂಚಕ್ಕೆ ಇಳಿತಾ ಇದೆ, ನಮ್ಮ ಭೂಮಿಗೆ ಬರ್ತಾ ಇದೆ. ನಮ್ಮ ಟಾಮ್ ಮತ್ತೆ ಹೀರೋಯಿನ್ ಅವುಗಳ ಜೊತೆ ಫೈಟ್ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಇಲ್ಲಿ ಸಮುದ್ರದಲ್ಲಿ ಸತ್ತು ಬಿದ್ದಿರುವ ನಮ್ಮ ಹೀರೋ ಅವನ ಫ್ಯಾಮಿಲಿಯನ್ನ ನೋಡೋಕೆ ಸ್ವರ್ಗಕ್ಕೆ ಹೋಗಾಯ್ತು. ಕೊನೆದಾಗಿ ಹೇಗೋ ನನಗೂ ಡೆತ್ತು ಬಂದು ನನ್ನ ಫ್ಯಾಮಿಲಿಯನ್ನ ನೋಡೋಕೆ ಬಂದ್ಬಿಟ್ಟೆ ಅಂತ ಖುಷಿಯಾಗಿ ನಮ್ಮ ಹೀರೋ ಮಾತಾಡ್ಬೇಕಾದ್ರೆ ಆವಾಗ ಅವರ ಮಗ, ಇಲ್ಲಪ್ಪ ಇವಾಗ ನೀವು ಬರುವ ಟೈಮ್ ಅಲ್ಲ ಇದು, ನಮಗಿಂತ ಭೂಮಿಯಲ್ಲಿ ಇರೋರಿಗೇನೆ ನೀವು ಇಂಪಾರ್ಟೆಂಟ್ ಆಗಿ ಇವಾಗ ಬೇಕಾಗಿದ್ದೀರಾ, ಆ ಮಾತನ್ನ ಹೇಳಿ ಅಂತ ಹುಡುಗ ಹೇಳ್ತಾನೆ. ಅದೇ ತರ ಅನ್ಕಾನ್ಶಿಯಸ್ ಆಗಿ ಸಮುದ್ರ ನೀರಲ್ಲಿ ತೇಲ್ತಾ ಇರುವ ನಮ್ಮ ಆಡಮ್ ಶಜಾಮ್ ಅಂತ ಹೇಳ್ಬೇಕಾದ್ರೆ ಫಟ್ ಅಂತ ಸಿಡಿಲು ಬಂದು ಅವನ ಮೇಲೆ ಬೀಳ್ತಾ ಇದೆ. ಈ ಕಡೆ ಹಾಕ್ಮ್ಯಾನ್ ಅನ್ನ ಅಟ್ಯಾಕ್ ಮಾಡಿ ಅವನನ್ನು ಸಾಯಿಸೋಕೆ ಹೋಗ್ತಾ ಇದ್ದಾನೆ ವಿಲ್ಲನ್. ಅವನ ಫೈರ್ ಪವರ್ ಅನ್ನ ಯೂಸ್ ಮಾಡಬೇಕಾದ್ರೆ ಅಲ್ಲಿರುವ ನಮ್ಮ ಡೆತ್ ಆಡಮ್ ಸ್ಟ್ಯಾಚ್ಯೂ ಹೊಡೆದೋಗಿ ಕೆಳಗಡೆ ಬೀಳುತ್ತೆ. ಆವಾಗ ಫಟ್ ಅಂತ ಸಡನ್ ಆಗಿ ಬಂದ ನಮ್ಮ ಡೆತ್ ಆಡಮ್ ಆ ಸ್ಟ್ಯಾಚ್ಯೂ ಅನ್ನ ಹಾಗೆ ಬ್ಯಾಲೆನ್ಸ್ ಮಾಡ್ತಾ ಇರ್ತಾನೆ. ಆವಾಗ ಅಲ್ಲಿಗೆ ಬರುವ ಆಟಮ್ ಸ್ಮ್ಯಾಶರ್, ಬಾಸ್ ಇದನ್ನ ನಾನು ನೋಡ್ಕೋತೀನಿ, ನೀವು ಆ ವಿಲ್ಲನ್ ಹೋಗಿ ಬೆಂಡೆತ್ತಿ ಅಂತ ಕಳಿಸ್ತಾನೆ. ಅದೇ ತರ ನಮ್ಮ ಡೆತ್ ಆಡಮ್ ಮತ್ತೆ ವಿಲ್ಲನ್ ಗೆ ಸಿಕ್ಕಾಪಟ್ಟೆ ಜಗಳ ನಡೆಯುತ್ತೆ, ಜೋರಾಗಿರುತ್ತೆ ಈ ಫೈಟ್. ಆವಾಗ ಹಿಂದೆ ಬಂದ ಹಾಕ್ಮ್ಯಾನ್ ಒಂದು ಕಬ್ಣದಿಂದ ವಿಲ್ಲನ್ ಎದೆಗೇನೆ ಚುಚ್ಚಬೇಕಾದ್ರೆ ಆವಾಗ ವಿಲ್ಲನ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿ ಅವನ ಎದೆಯಲ್ಲಿ ಚುಚ್ಚಿರುವ ಕಬ್ಣವನ್ನೇ ತಗೊಂಡು ನಮ್ಮ ಹಾಕ್ಮ್ಯಾನ್ ಹೊಟ್ಟೆಗೇನೆ ಚುಚ್ಚುತ್ತಾನೆ. ಆದ್ರೆ ಆವಾಗ ನೋಡಿದ್ರೆ ಸಡನ್ ಆಗಿ ನಮ್ಮ ಹಾಕ್ಮ್ಯಾನ್ ಅಲ್ಲಿಂದ ಕಾಣೆ ಆಗ್ಬಿಡ್ತಾ ಇದ್ದಾನೆ. ಏನು ಅಂತ ನೋಡಿದ್ರೆ ನಮ್ಮ ಹಾಕ್ಮ್ಯಾನ್ ಡಾಕ್ಟರ್ ಫೇಟ್ ಅವರ ಹೆಲ್ಮೆಟ್ ಅನ್ನ ಕೈಯಲ್ಲಿ ಹಿಡ್ಕೊಂಡು ತುಂಬಾ ರೂಪಗಳಾಗಿ ಬಂದು ನಿಂತಿದ್ದಾನೆ. ಆವಾಗ ಹಿಂದೆಯಿಂದ ಬಂದ ನಮ್ಮ ಡೆತ್ ಆಡಮ್ ವಿಲ್ಲನ್ ಅವನ ಕೊಂಬನ್ನ ಹಿಡ್ಕೊಂಡು ಅವನಿಗೆ ಎಲೆಕ್ಟ್ರಿಕ್ ಶಾಕ್ ಅನ್ನ ಕೊಟ್ಟು ಹಾಗೆ ಆಕಾಶಕ್ಕೆ ಮೇಲ್ಗಡೆ ತಗೊಂಡು ಹೋಗಿ ಅವನನ್ನ ಹಾಗೆ 2 ಭಾಗ ಮಾಡಿ ಬಿಸಾಕ್ತಾನೆ, ಅರ್ಧಾಕ್ಬಿಡ್ತಾನೆ ವಿಲ್ಲನ್ ಅನ್ನ. ವಿಲ್ಲನ್ ಸತ್ತಿದ ತಕ್ಷಣ ನರಕದಿಂದ ಬಂದ ಎಲ್ಲ ಡೆವಿಲ್ಸ್, ಡೀಮನ್ಸ್, ಮಮ್ಮೀಸ್ ಎಲ್ಲವೂ ಹಾಗೆ ಬೂದಿಯಾಗಿ ವ್ಯಾನಿಶ್ ಆಗ್ಬಿಡ್ತವೆ. ಕೊನೆದಾಗಿ ಜಸ್ಟಿಸ್ ಸೊಸೈಟಿ ಟೀಮ್ ಅನ್ನು ಸೇರಿದ ಮಿಕ್ಕಿದವರು ನಮ್ಮ ಡೆತ್ ಆಡಮ್ ಹತ್ರ ಥ್ಯಾಂಕ್ಸ್ ಹೇಳ್ಬಿಟ್ಟು ಡಾಕ್ಟರ್ ಫೇಟ್ ಅವರ ಹೆಲ್ಮೆಟ್ ಅನ್ನ ತಗೊಂಡು ಅಲ್ಲಿಂದ ಹೊರಡ್ತಾರೆ. ಆಮೇಲೆ ಅಲ್ಲಿರುವ ರಾಜನ ಚೇರ್ ಮೇಲೆ ಕೂತು ನೋಡುವ ನಮ್ಮ ಡೆತ್ ಆಡಮ್ ಸಡನ್ ಆಗಿ ಏನ್ ಅನಿಸ್ತಾ ಏನೋ ಫಟ್ ಅಂತ ಮೇಲ್ಗಡೆ ಹಾರ್ಕೊಂಡು ಹೋಗ್ತಾನೆ. ಮತ್ತೆ ಸ್ಪೀಡ್ ಆಗಿ ಬಂದು ಪಂಚ್ ಮಾಡಿ ಆ ಚೇರ್ ಅನ್ನೇ ಹೊಡೆದಾಕ್ತಾನೆ. ನಾನು ಯಾವಾಗ್ಲೂ ರಾಜನಾಗಿ ಇರೋದಿಲ್ಲ, ಈ ಊರಿಗೆ ಬೇಕಾಗಿದ್ದ ಹೀರೋ ಬೇರೆ ಯಾರು ಇಲ್ಲ, ಈ ಊರಲ್ಲಿರುವ ಜನರೇ. ಡೆತ್ ಆಡಮ್ ಅನ್ನೋ ಹೆಸರು ತುಂಬಾನೇ ಹಳೇದಾಗಿದೆ, ಹೊಸದಾಗಿ ಒಂದು ಹೆಸರನ್ನ ಇಡೋಣ, ಇನ್ ಮುಂದೆ ನನ್ನ ಹೆಸರು ಬ್ಲಾಕ್ ಆಡಮ್ ಅಂತ ಹೇಳ್ಬೇಕಾದ್ರೆ ಹಾಗೆ ಮೂವಿಯ ಟೈಟಲ್ ಅನ್ನ ಹಾಕಿ ನಮ್ಮ ಬ್ಲಾಕ್ ಆಡಮ್ ಅವನ ಅರಮನೆಯಲ್ಲಿ ನಿಂತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಡ್ರೋನ್ ಹಾರ್ಕೊಂಡು ಬರುತ್ತೆ. ಅದರಿಂದ ಬರುವ ಹೋಲೋಗ್ರಾಮ್ ಅಲ್ಲಿ ಜಸ್ಟಿಸ್ ಟೀಮಿಗೆ ಬಾಸ್ ಆಗಿದ್ದಾರಲ್ವಾ ಲೇಡಿ, ಅವರು ಅದರಲ್ಲಿ ಬಂದು, ತಮ್ಮ ಬ್ಲಾಕ್ ಆಡಮ್, ಗಾಂಧಕ್ ನಿನ್ನ ಊರು, ನಿನ್ನ ಏರಿಯಾ, ಅಲ್ಲಿ ನೀನು ಏನ್ ಬೇಕಾದ್ರೂ ಮಾಡ್ಕೋಬಹುದು, ಆದ್ರೆ ಕ್ಯಾಂಡಕ್ ಅನ್ನ ಬಿಟ್ಟು ಒಂದು ಹೆಜ್ಜೆ ನೀನು ಹೊರಗಡೆ ಇಡಬೇಕು ಅಂತ ಅನ್ಕೊಂಡ್ರು ಕೂಡ ನಿನ್ನ ಕಥೆಯನ್ನ ಮುಗಿಸಿ ಬಿಡ್ತೀವಿ, ನೋಡ್ಕೋ ಹುಷಾರು ಅನ್ನೋ ತರ ಲೇಡಿ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಡೆತ್ ಆಡಮ್, ಬ್ಲಾಕ್ ಆಡಮ್, ಯಾಕೆ ನನ್ನ ಬಗ್ಗೆ ಗೊತ್ತಿಲ್ವಾ, ನಿನ್ನ ಹತ್ರ ಇರೋ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ನನ್ನ ಹತ್ರ ಕಳ್ಸೋ, ನಾನು ನೋಡ್ಕೋತೀನಿ ಅಂತ ಫಟ್ ಅಂತ ಅವನ ಕೈಯಿಂದ ಪವರ್ ಅನ್ನ ಬಿಟ್ಟು ಆ ಡ್ರೋನ್ ಅನ್ನ ಬ್ಲಾಸ್ಟ್ ಮಾಡ್ತಾನೆ ನಮ್ಮ
ಬ್ಲಾಕ್ ಆಡಮ್ ನನಗೇನೆ ಆರ್ಡರ್ ಮಾಡ್ತಾ ಇದ್ದಾಳೆ ಅನ್ನೋ ತರ ಆಡಮ್ ಮಾತಾಡ್ತಾ ನಿಂತಿರ್ಬೇಕಾದ್ರೆ ಆ ಡ್ರೋನ್ ಬ್ಲಾಸ್ಟ್ ಆಗಿದ್ದ ಹೊಗೆಯಿಂದ ಮಧ್ಯದಲ್ಲಿ ಒಬ್ಬ ಬರ್ತಾ ಇದ್ದಾನೆ. ಯಾರು ಅಂತ ನೋಡಿದ್ರೆ ನಮ್ಮ ಮ್ಯಾನ್ ಆಫ್ ಸ್ಟೀಲ್ ಸೂಪರ್ ಮ್ಯಾನ್ ಕೆನ್ರಿ ಹ್ಯಾವಿಲ್. ತಮ್ಮ ಬ್ಲಾಕ್ ಆಡಮ್ ನಿನ್ನ ಜೊತೆ ಮಾತಾಡ್ಬೇಕಾಗಿದೆ ಅಂತ ಹೇಳ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೊಸ